ಈ ಸರ್ ಎಷ್ಟು 1500 ಬರೀನಾ? 1520. 1520 ಈ ಸಾರಿ. ಹೋದ ಸಾರಿ 1180. ಹಾಂ. ಇನ್ನು ಈ ಸಾರಿ 400 ಬರೀ ಹೆಚ್ಚಿಗೆ ಆಗೋದು. ಆದರೂ ಹೆಚ್ಚಿಗೆ ಬರಬೇಕಾಯ್ತು. ಇನ್ನು ಪ್ರಕಾರ 2 ಗಂಟೆ ಬರಬೇಕಾಯ್ತು ಅಂದ್ಕೊಂಡಿದ್ವು. ಹಾಂ, ಬರಲಿಲ್ಲ. ಬರಲ್ಲ. ಹಿಂದಿನ ಜಾಸ್ತಿನೇ ಹೊರತು ಕಮ್ಮಿ. ಈಗ ಎಷ್ಟು ಲಕ್ಷ ಜನ ಸೇರಿದಾರ? ಹಂಗೆ ಏನೇನಿದ್ರು ಅಲ್ಲಿ ನೋಡ್ಬೇಕು. 1 ಲಕ್ಷ, 1 ಲಕ್ಷದ ಮೇಲೆ. ಹಾಂ, ತಟ್ಟೆ ಹೋಯ್ತಾವಲ್ಲ, ತಟ್ಟೆ ಮೇಲೆ ಲೆಕ್ಕಾಚಾರ. ತಟ್ಟೆ ಮೇಲೆ ಯೋಚನೆ ಮಾಡ್ಬೇಕಷ್ಟೆ. ಅಲ್ಲಿ ಭಕ್ತಾದಿಗಳು ತಟ್ಟೆ ಪಟ್ಟೆ ತಂದು ಕೊಟ್ಟಿರ್ತಾರಲ್ಲ, ಯಾರು ಎಷ್ಟೇ ತಂದು ಕೊಟ್ಟವ್ರೆ, ತಟ್ಟೆ ಮೇಲೆ ತಗ್ಲಾಕ್ಬೇಕು. ತಟ್ಟೆ ಮೇಲೆ ಮತ್ತೆ ನೀರು ಬಾಟ್ಲೆ ಮೇಲೆ ತಗ್ಲಾಕ್ಬೇಕು. ದಯವಿಟ್ಟು ಕ್ಷಮಿಸಿ, ಕಬಾಬ್ ಆಗ್ತಾ ಇದ್ದಾರೆ. ಕೈ ಅಂತೀಯಲ್ಲ. ತಬಾಯಿ ಕ್ಲೋಸ್ ಮಾಡ್ಬಿಟ್ರಲ್ಲ. ಇಲ್ಲ ಬಿಡ್ತಾರ, ಕ್ಲೋಸ್ ಮಾಡ್ಬಿಟ್ರ. ಇಲ್ಲ ಬಿಡ್ತಾ ಇದ್ದಾರೆ. KGF ಸ್ಟಾಪ್ ಮಾಡಿದ್ರು. ಇಲ್ಲ ಬಿಡ್ತಾರ. ಗೇಟ್ ಓಪನ್ ಆಗಿದೆ. ದಯವಿಟ್ಟು ಯಾರು ಗುರುವಾರ ಬಾರ್ ತಿಂದಿದ್ದಿಲ್ಲ ಅಂದಿದ್ದು. ಬಿಟ್ರು ಎಲ್ಲಿ ಓ ಇಲ್ಲೊಂದು ಕ್ಯೂ ಇದ್ದ. ರೈಸು ಬರ ನಡಿಲ್ಲ. ಹಲೋ, ಯಾವ್ದ ಕ್ಯೂ ಚಿಕ್ಕದಿಲ್ಲ, ಇಲ್ಲೇ ಒಂದು ಕ್ಯೂ ಐತೆ. ಈಗ ರೈಸ್ ಇಲ್ವಾ? ಬರೀ ಚಿಕನ್ ಆಗ್ತಾ ಅಣ್ಣ. ರೈಸ್ ಇಲ್ವಾ? ರೈಸು ಮೊದಲು ರೈಸು ಮುದ್ದೆ ಏನಿಲ್ವ ಅಂತ ಬರೀ ಅಲ್ಲ. ಇದರಲ್ಲಿ ಈ ಜನ ನಡುವೆ ಸೇರ್ಕೊಂಡು ಬರೋಕ್ಕಾಗ ತಲೆ ಕೆಟ್ಟೈತಿ. ಇವಾಗ ಬಂದು ರೈಸು ಮುದ್ದೆ ಏನಿಲ್ಲ, ಬರೀ ಪೀಸ್ ಅಷ್ಟೇ ತಿನ್ಬೇಕೀಗ. ರೈಸು ಮುದ್ದೆ ಎಲ್ಲ ಖಾಲಿ ಹೋಗ್ತದೆ. ಅಯ್ಯೋ ಏನು ಇಷ್ಟೊಂದು ಜನ ಇವಾಗ ಫುಡ್ ಕೌಂಟ್ರಂತ ಒಂದು ರೈಸ್ಗೂ ಖಾಲಿ ಆಗೋದು ಮಗ. ಬರೀ ಚಿಕನು ಮಟನ್ ಅಷ್ಟೇ ಎಣ್ಣೆ ಪಂಡ್ರದ್ದು. ಬಟ್ಟೆ ಬೇರೆ ಹಸಿತಾದೆ, ಬರೀ ಚಿಕನ್ ತಿಂದರೆ ತುಂಬುದಿಲ್ಲ. ಊಟ ಎಲ್ಲ ಆಯಿತು. ಅದು ಒಂದು ಟ್ರಿಪ್ ಸಾಕಾಗಲಿ, ಅದು ನೆಕ್ಸ್ಟ್ ಟ್ರಿಪ್ಗೆ ಹೋದೋ ಆವಾಗ ರೈಸು ಚಿಕನು ಮಟನು ಎಲ್ಲ ಸಿಕ್ತು. ಊಟದೆಲ್ಲ ಪ್ರಶ್ನೆ, ಅಷ್ಟು ಜನಕ್ಕೆ ಆ ತಾಯಿ ಮಾರಮ್ಮ ದೇವಿ ಪ್ರಸಾದ ಓಕೆ, ಎಷ್ಟು ಸಿಕ್ಕರೂ ತೊಂದರೆ ಇಲ್ಲ. ಅದು ಎಷ್ಟು ಸಿಕ್ಕಿದ್ರು ಓಕೆನೆ. ಅಷ್ಟು ಜನಕ್ಕೆ ಅಷ್ಟು ನಿಭಾಯಿಸೋದಿದೆಯಲ್ಲ, ಅದಂತೂ ತುಂಬ ಕಷ್ಟ. ಗ್ರಾಮಸ್ಥರಿಗೆ ಮಾತ್ರ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಕ್ಲೀನಾಗಿ ಎಲ್ಲ ಮೇಂಟೈನ್ ಮಾಡಿ ಬಂದ ಭಕ್ತಾದಿಗಳಿಗೆ ಪ್ರಸಾದ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ರು. ತುಂಬ ಖುಷಿಯಾಯಿತು.